ಮೇಡಮ್, ನೀವು ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಿಮಗೆ ಗೊತ್ತಲ್ಲ, ನನಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಸೊ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇನಿಲ್ಲ ಸರ್. ನೀವು ಹೇಳಿ, ನೀವೇನು ಹೇಳ್ತಿರೋ ಅದು ಓಕೆ ನನಗೆ. ನೋಡಿ ಮೇಡಮ್, ಈಗಿರೋ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಆಗಿದ್ದಿದ್ರೆ ಮಂತ್ಲಿ 1 lakh ಕೊಡ್ತಿದ್ವಿ. ಆದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಮಂತ್ಲಿ 80,000 ಕೊಡ್ತೀವಿ. ನಿಮಗೆ ಓಕೆ ಆದರೆ ವರ್ಕಿಗೆ ಜಾಯ್ನ್ ಆಗ್ಬೋದು. ಖಂಡಿತ ಓಕೆ ಇದೆ ಸರ್. ಇಷ್ಟೊಂದು ಆಫರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ನಮ್ಮ ಕಂಪನಿ ಎಂಪ್ಲಾಯ್. ಹೋಗಿ HR ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಆಫರ್ ಲೆಟರ್ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಅಪ್ಪ, ಅಮ್ಮ, ಅದ್ಗೆ ಜಾನು, ಏನ್ ಜಾನು ಇಷ್ಟೊಂದು ಖುಷಿಯಾಗಿದ್ಯಾ? ಕೆಲಸ ಸಿಕ್ಬಿಡ್ತಾ? ಹ್ಞೂ ಅದ್ಗೆ, ಕೊನೆಗೂ ಕೆಲಸ ಸಿಕ್ತು. ತಗೋಪ್ಪ ಸ್ವೀಟು. ಮೊದಲು ನೀನ್ ತಗೋ. ಜಾನು, ಅಂತೂ ನೀನ್ ಪಟ್ಟ ಕಷ್ಟಕ್ಕೆ ಆ ದೇವರು ಪ್ರತಿಫಲ ಕೊಟ್ಬಿಟ್ಟ ನೋಡು. ಮೊದಲು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ. ಸರಿ ಅಮ್ಮ. ಜನ ಎಷ್ಟು ಸಂಬಳ? ಅಣ್ಣ, ತಿಂಗಳಿಗೆ 80,000 ಸಂಬಳ. ಅಷ್ಟೊಂದು ಸಂಬಳನ? ಇವಳು ಕೆಲಸಕ್ಕೆ ಹೋಗಬಾರ್ದು ಅಂತ ಜಯಂತ್ ಕೊಕ್ಕೆ ಹಾಕ್ತಿದ್ದ. ಈಗ ಇವಳಿಗೆ ಕೆಲಸ ಸಿಕ್ಬಿಟ್ಟಿದೆ. ಈ ವಿಷಯನ ಅವನಿಗೆ ಹೇಳಿದ್ರೆ ನನಗೆ ಕೊಡೋ ದುಡ್ಡಿಗೆ ಉಂಡೆ ನಾಮ ಬೀಳುತ್ತೆ. ಏನೋ ಮನೆ ಕಷ್ಟ ಹೇಳ್ಕೊಂಡು ದುಡ್ಡು ಕೇಳ್ತಿದ್ದೆ, ಈಗ ಅದು ಬರದೇ ಇರೋದಾಗುತ್ತಲ್ಲ. ಏನು ಮಾಡಲಿ? ಸದ್ಯಕ್ಕೆ ಇವಳಿಗೆ ಕೆಲಸ ಸಿಕ್ಕಿರೋದನ್ನು ಇನ್ನೂ ಹುಡುಕ್ತಿದ್ದಾಳೆ ಅಂತ ಹೇಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಟೀಕ್ಬಿಡೋಣ. ಅಂತೂ ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಮಗಳೇ, ಸಾಧಿಸ್ಬಿಟ್ಟೆ. ಅಪ್ಪ, ಈ ಸಾಧನೆ ನನ್ನಿಂದ ಅಲ್ಲ, ನಿಮ್ಮಿಂದ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಇದು ನಿಮ್ಮ ಶ್ರಮದ ಫಲ. ಲಕ್ಷ್ಮಿ, ಇನ್ಮೇಲೆ ನೀನು ಕೆಲ್ಸಕ್ಕೆ ಹೋಗೋದು ತಪ್ಪಿತು. ನೀನು ಅಷ್ಟೇ. ಜಾನು, ಇದೇ ಖುಷಿಗೆ ನಾನು ಹೋಗಿ ಸ್ವೀಟ್ ಮಾಡ್ಕೊಂಡ್ಬರ್ತೀನಿ. ಅವಳೇ ಬರ್ತಾ ಸ್ವೀಟ್ ತಂದ್ಬಿಟ್ಟಿದ್ದಾಳಲ್ಮ, ನೀನು ಯಾಕೆ ಮಾಡ್ತೀಯ ಬಿಡು. ಏ ಮಾವ, ಅದೆಲ್ಲ ಹೊರಗಡೆ ಸ್ವೀಟ್ಸು. ನಮ್ಮನೆ ಮಗಳಿಗೆ ಕೆಲಸ ಸಿಕ್ಕಿದೆ, ನಾವು ಮನೇಲೇ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ತಾನೆ. ನಾನು ಈಗಲೇ ಮಾಡ್ತೀನಿ. ಏಯ್ ವೀಣಾ, ಅವಳಿಗೆ ಕಣ ಕೆಲಸ ಸಿಕ್ಕಿರೋದು, ಹಿರಿಯ ಕೆಲಸ ಸಿಕ್ಕಿದೆ ಅನ್ನೋಷ್ಟು ಖುಷಿ ಪಡ್ತಾ ಇದೆಯಲ್ಲ. ಮತ್ತಿನ್ನೇನು, ನಿಮ್ಮ ಥರ ಎಷ್ಟು ಸಂಬಳ, ಯಾವ ತಾರೀಕಿಗೆ ಸಂಬಳ ಬರುತ್ತೆ ಅದನ್ನೆಲ್ಲ ಕೇಳಬೇಕಿತ್ತ? ಪಾಪ ಜಾನು ಕೆಲಸಕ್ಕೋಸ್ಕರ ಎಷ್ಟೆಲ್ಲ ಅಲ್ದಾಡಿದಾಳೆ ಅಂತ ನಿಮ್ಗೇನ್ರಿ ಗೊತ್ತು? ಕೆಲಸ ಸಿಕ್ಕಿರುವಾಗ ಒಂದು ಸ್ವೀಟ್ ಆದರೂ ಮಾಡಬಾರ್ದಾ? ನಿಮ್ಮ ಕತೆ ಕಟ್ಕೊಂಡ್ರೆ ಅಷ್ಟೇ, ನಾನೋಗಿ ಸ್ವೀಟ್ ಮಾಡ್ತೀನಿ. ಮಾಡು ಮಾಡು, ನೀನು ನನ್ನ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡೋಕ್ಕೆ ಇರೋದು.